ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರೋ ಮಹಾಯುದ್ಧದಿಂದಾಗಿ ಭಾರತದ ಆರ್ಥಿಕತೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಹರ್ಮುಜ್ ಜಲಸಂಧಿ ಬಂದ್ ಆಗಿರೋದ್ರಿಂದ ಭಾರತಕ್ಕೆ ಬರಬೇಕಿದ್ದ 30% ಎಲ್ಪಿಜಿ ಸಿಲಿಂಡರ್ ಸರಬರಾಜಾಗ್ತಾ ಇಲ್ಲ. ಹೀಗಾಗಿ ದೇಶದಾದ್ಯಂತ ಅಡುಗೆ ಸಿಲಿಂಡರ್ ಪೂರೈಕೆಯಲ್ಲಿ ಭಾರೀ ವ್ಯತ್ಯಯವಾಗಿದೆ. ಇದರ ಬಿಸಿ ಕರ್ನಾಟಕಕ್ಕೂ ಕೂಡ ತಟ್ಟಿದೆ. ನೇರ ಪರಿಣಾಮ ಹೋಟೆಲ್ಗಳ ಮೇಲೆ ಬಿದ್ದಿದೆ. ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆ ಸೃಷ್ಟಿಯಾಗಿದೆ. ಇನ್ನು ವಾಣಿಜ್ಯ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯವಾದ ಹಿನ್ನೆಲೆ ಬೆಂಗಳೂರಿನಲ್ಲಿ ಕೆಲ ಹೋಟೆಲ್ಗಳನ್ನು ಬಂದ್ ಮಾಡಲಾಗಿದೆ. ಮೆಜೆಸ್ಟಿಕ್ ಬಳಿ ಇರುವಂತಹ ಪ್ರಸಿದ್ಧ ಹೋಟೆಲ್ ಆದ ಶ್ರೀ ಕೃಷ್ಣ ಯೂನಿಟ್ ಆಫ್ ಕದಂಬ ಹೋಟೆಲ್, ಉಡುಪಿ ಆತಿಥ್ಯ ಹೋಟೆಲ್ ಬಂದ್ ಮಾಡಲಾಗಿದೆ. ಸದ್ಯ ಬೆಂಗಳೂರಿನಲ್ಲಿ 20ಕ್ಕೂ ಹೆಚ್ಚು ಹೋಟೆಲ್ ಬಂದ್ ಆಗಿದ್ದು, ಕೆಲ ಹೋಟೆಲ್ಗಳ ಮಾಲೀಕರು ಸೌದೆ ಒಲೆಗಳಲ್ಲಿ ಅಡುಗೆ ಮಾಡಿಸುತ್ತಿದ್ದಾರೆ. ಗ್ಯಾಸ್ ಸಮಸ್ಯೆ ಇದೇ ರೀತಿ ಮುಂದುವರೆದ್ರೆ 1000ಕ್ಕೂ ಹೆಚ್ಚು ಹೋಟೆಲ್ ಬಂದ್ ಆಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಇವತ್ತು ಕೂಡ ಮತ್ತಷ್ಟು ಸಮಸ್ಯೆ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಬೆಂಗಳೂರಲ್ಲಿ ವಾಣಿಜ್ಯ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯವಾದಂಥ ಹಿನ್ನೆಲೆಯಲ್ಲಿ ಹೋಟೆಲ್ ಮಾಲೀಕರು ಎಲೆಕ್ಟ್ರಿಕ್ ಬಾಯ್ಲರ್ ಮೊರೆ ಹೋಗ್ತಾ ಇದ್ದಾರೆ. ಎಲೆಕ್ಟ್ರಿಕ್ ಬಾಯ್ಲರ್ನಿಂದ ತಾತ್ಕಾಲಿಕವಾಗಿ ಗ್ಯಾಸ್ ಟ್ರಬಲ್ ತಪ್ಪಲಿದೆ. ಇಡ್ಲಿ, ಅನ್ನ ತಯಾರಿಸಲಿಕ್ಕೆ ಅನುಕೂಲವಾಗಲಿದ್ದು ಗ್ಯಾಸ್ ಉಳಿತಾಯ ಮಾಡಲಿದೆ. ಹೀಗಾಗಿ ಗ್ಯಾಸ್ ಕೊರತೆ ಮಧ್ಯೆ ಪರ್ಯಾಯ ವ್ಯವಸ್ಥೆಗೆ ಮುಂದಾಗಿದ್ದಾರೆ. ಬಾಯ್ಲರ್ ಒಬ್ಬರಿಗೆ ಒಂದು ಕಂಪ್ನಿಗೆ ಹೇಳ್ಬಿಟ್ಟು ಈ ರೀತಿಯಾಗಿ ಒಂದು ಮಾಡಿಕೊಡಿ ಏನಾದರೂ ಒಂದು ಕಾಸ್ಟಲ್ಲಿ ಅಂತೇಳಿ ಹೇಳಿದ್ವಿ. ಅದೇ ರೀತಿಯಲ್ಲಾಗಿ ಒಂದು ಗೇಜ್ 16 ಅನ್ನುವಂಥ ಒಂದು ಸಂಸ್ಥೆ ಅವರು ನಮಗೆ ಈ ರೀತಿಯಾಗಿ ಒಂದು ಎಲೆಕ್ಟ್ರಿಕಲ್ ಬಾಯ್ಲರನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಅನ್ನ ಬೇಯಿಸಲಿಕ್ಕೆ ಬಾಯ್ಲರ್ ಬೇಕು, ಆಮೇಲೆ ನೀರು ಕಾಯಿಸ್ಲಿಕ್ಕೆ ಬಾಯ್ಲರ್ ಬೇಕು, ಆಮೇಲೆ ತಿಂಡಿ ಪದಾರ್ಥಗಳನ್ನು ಎಲ್ಲ ಬಿಸಿ ಇಟ್ಕೊಳ್ಳಿಕ್ಕೂ ಬಾಯ್ಲರ್ ಬೇಕು, ಹಾಲು ಕಾಯಿಸ್ಲಿಕ್ಕೆ ಬಾಯ್ಲರ್ ಬೇಕು, ಜೊತೆಗೆ ನಿಮಗೆ ಇಡ್ಲಿ ಸ್ಟೀಮು, ರವಾ ಇಡ್ಲಿ ಈ ಎಲ್ಲ ಇದಕ್ಕೂ ಈ ಬಾಯ್ಲರ್ ಅತ್ಯವಶ್ಯಕ ಆಗುತ್ತೆ. ಇದು ಒಂದು ದಿವಸಕ್ಕೆ ಸುಮಾರು ಒಂದು 20 kg ಗ್ಯಾಸನ್ನು ನಮಗೆ ಉಪಯೋಗ ಬರ್ನ್ ಆಗುತ್ತೆ. ಆದ್ದರಿಂದ ಇದಕ್ಕೆ ಆಲ್ಟರ್ನೇಟ್ ಆಗಿ ಒಂದು ಈ ಎಲೆಕ್ಟ್ರಿಕಲ್ ಬಾಯ್ಲರ್ನ ಅಂತೀರ ಅದನ್ನು ಹಾಕ್ತಾಯಿದ್ದೀವಿ. ಅದರ ನಮಗೊಂದು 1 ರಿಂದ 1.5 ಸಿಲಿಂಡರ್ ಕಡಿಮೆ ಆಗ್ಬೋದು ಅಂತ ಹೇಳ್ಬೋದು. ಫಸ್ಟ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಿದ್ದಂತೆ ಬೆಂಗಳೂರು ಜನರಿಗೆ ದರ ಏರಿಕೆ ಶಾಕ್ ಎದುರಾಗಿದೆ. ಕೆಲ ಹೋಟೆಲ್ಗಳಲ್ಲಿ ಆಹಾರ ದರವನ್ನು 5 ರಿಂದ 10 ರೂಪಾಯಿ ಏರಿಸಲಾಗಿದೆ. ಬೆಂಗಳೂರಿನ ಕೃಷ್ಣ ವೈಭವ ಹೋಟೆಲ್ನಲ್ಲಿ ದರ ಏರಿಕೆ ಮಾಡಿ ಬೋರ್ಡ್ ಹಾಕಿದ್ದಾರೆ. ಹಂತ ಹಂತವಾಗಿ ಅನೇಕ ಹೋಟೆಲ್ಗಳು ದರ ಏರಿಕೆ ಮಾಡುವ ಸಾಧ್ಯತೆ ಇದೆ. ಇನ್ನು ಬೆಂಗಳೂರಿನಲ್ಲಿರುವಂತಹ ಮಿಸ್ಟರ್ ಆಂಧ್ರ ಮೀಲ್ಸ್ ಹೋಟೆಲ್ನಲ್ಲೂ ಕೂಡ ಗ್ರಾಹಕರಿಂದ ವಸೂಲಿ ಮಾಡಲಾಗ್ತಾ ಇದೆ. ಗ್ಯಾಸ್ ಸಮಸ್ಯೆ ಹಿನ್ನೆಲೆ ಹೆಚ್ಚುವರಿಯಾಗಿ 30 ರೂಪಾಯಿ ಬಿಲ್ ಮಾಡ್ತಿದ್ದಾರೆ. ಹೋಟೆಲ್ಗೆ ಬಂದ್ರೆ ಗ್ಯಾಸ್ ಹೆಸರಿನಲ್ಲಿ ಲೂಟಿ ಮಾಡ್ತಿದ್ದಾರೆ ಅಂತ ನರೇಶ್ ಕುಮಾರ್ ಅನ್ನೋರು ಎಕ್ಸ್ನಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಸರಿಯಾಗಿ ಗ್ಯಾಸ್ ಪೂರೈಕೆ ಆಗದ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಮತ್ತಷ್ಟು ಹೋಟೆಲ್ ಬಂದಾಗುವಂಥ ಸಾಧ್ಯತೆ ಇದೆ. ಜಿಲ್ಲೆಯಾದ್ಯಂತ ಸುಮಾರು 1,500ಕ್ಕೂ ಹೆಚ್ಚು ಹೋಟೆಲ್ಗಳಿದ್ದಾವೆ. ಇದರಲ್ಲಿ 25,000ಕ್ಕೂ ಹೆಚ್ಚು ಜನ ಹೋಟೆಲ್ಗಳನ್ನೇ ನಂಬಿ ಬದುಕ್ತಾ ಇದ್ದಾರೆ. ಹೀಗಾಗಿ ಮತ್ತಷ್ಟು ಗ್ಯಾಸ್ ಸಿಲಿಂಡರ್ ಪೂರೈಕೆ ಕೊರತೆ ಆದರೆ ಕಷ್ಟ. ಡಿಸಿಯನ್ನ ಭೇಟಿ ಮಾಡಿ ಪರ್ಯಾಯ ವ್ಯವಸ್ಥೆ ಬಗ್ಗೆ ಹೋಟೆಲ್ ಮಾಲೀಕರು ಮನವಿಯನ್ನ ಮಾಡಲಿದ್ದಾರೆ. ಹೋಟೆಲ್ಗಳ ಬೆನ್ನಲ್ಲೇ ಜನಸಾಮಾನ್ಯರಿಗೆ ಅಡುಗೆ ಗ್ಯಾಸ್ ಸಂಕಷ್ಟ ಶುರುವಾಗಿದೆ. ಕಳೆದ 4-5 ದಿನದಿಂದ ಡೊಮೆಸ್ಟಿಕ್ ಎಲ್ಪಿಜಿ ಗ್ಯಾಸ್ ಬುಕಿಂಗ್ ಆಗ್ತಾ ಇಲ್ಲ. ಹೀಗಾಗಿ ಜನರು ಪರದಾಡ್ತಿದ್ದಾರೆ. ಗ್ಯಾಸ್ ಏಜೆನ್ಸಿಗಳಿಗೆ ಕರೆ ಮಾಡಿದ್ರೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ವಂತೆ. ಸಿಲಿಂಡರ್ ಸ್ಟಾಕ್ ಇಲ್ಲ ಅನ್ನೋ ಉತ್ತರ ಕೊಡ್ತಿದ್ದಾರೆ. ಈಗಾಗಲೇ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಗೈಡ್ಲೈನ್ಸ್ ಬಿಡುಗಡೆ ಮಾಡಿದ್ದು ಬುಕ್ ಆದ್ಮೇಲೆ 25 ದಿನ ಕಾಯಬೇಕು ಅಂತ ಹೇಳಿತ್ತು. ಆದ್ರೀಗ ಗ್ಯಾಸ್ ಬುಕಿಂಗ್ ಆಗ್ತಾ ಇಲ್ಲ ಅಂತ ಜನ ಕಂಗಾಲಾಗಿದ್ದಾರೆ. ಕೆಲವರು ಎಲೆಕ್ಟ್ರಿಕ್ ಸ್ಟವ್ ಖರೀದಿಗೆ ಮುಂದಾಗಿದ್ದಾರೆ. ಗ್ಯಾಸ್ ಸಮಸ್ಯೆ ದೇವಸ್ಥಾನ, ಮದುವೆ ಮಂಟಪಗಳಿಗೂ ಕೂಡ ತಟ್ಟಿದೆ. ಬೆಂಗಳೂರಿನ ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ಪ್ರಸಾದವನ್ನು ತಯಾರು ಮಾಡಲಿಕ್ಕೆ ಸಿಲಿಂಡರ್ ಕೊರತೆ ಉಂಟಾಗಿದೆ. ಸದ್ಯಕ್ಕೆ ಭಕ್ತಾದಿಗಳು ಮನೆಯಿಂದ ಸಿಲಿಂಡರ್ ಕಾಣಿಕೆ ಕೊಟ್ಟಿದ್ದಾರೆ. ಇನ್ನು ಬನಶಂಕರಿ ಅಮ್ಮನವರ ದಾಸೋಹಕ್ಕೆ ಯಾವುದೇ ಸಮಸ್ಯೆ ಆಗಿಲ್ಲ. ಮತ್ತೊಂದು ಕಡೆ ಗ್ಯಾಸ್ ಕೊರತೆ ನಡುವೆನೇ ಇಸ್ಕಾನ್ನಲ್ಲಿ ಎಂದಿನಂತೆ ಪ್ರಸಾದ ಹಂಚಿಕೆ ನಡೆಯಲಿದೆ. 4 ಸಿಲಿಂಡರ್ ಮುಗಿಯೋವರೆಗೂ ನಾವು ವ್ಯವಸ್ಥೆ ಮಾಡ್ತೀವಿ, ಪ್ರಸಾದಕ್ಕೆ ಯಾವುದೇ ತೊಂದರೆ ಇಲ್ಲದಂಗೆ. ಅದು ಮುಗಿದ ಮೇಲೆ ಬದಲಿ ವ್ಯವಸ್ಥೆ ಆಡಳಿತ ಮಂಡಳಿ ಜೊತೆ ಮಾತಾಡಿ ನಾವು ಯಾವ ಥರ ಮುಂದಿನ ಕ್ರಮ ಕೈಗೊಳ್ಳಬೇಕು ಅನ್ನೋ ಮಾತಾಡಿ ಪ್ರಸಾದ ಅಂತೂ ನಿಲ್ಲಿಸಲ್ಲ. ಇದನ್ನೇ ಎಷ್ಟೋ ಜನ ಭಕ್ತಾದಿಗಳು ನಂಬ್ಕೊಂಡು ಪ್ರಸಾದಕ್ಕೆ ಅಂತ ಬರ್ತಾರೆ. ಅವರಿಗೆ ತೊಂದರೆ ಆಗಬಾರ್ದು ಅಂತ ಕಡಿಮೆ ಪ್ರಮಾಣದಲ್ಲಾದರೂ ಕೊಟ್ಟು ನಾವು ವ್ಯವಸ್ಥೆ ಮಾಡ್ತೀವಿ. ಪ್ರತಿದಿನ ಒಂದು 2 ರಿಂದ 3 ಸಾವಿರ ಜನ ಬರ್ತಾರೆ ಸರ್. ಮಾಮೂಲಿ ದಿನಗಳಲ್ಲಿ, ವಿಶೇಷ ದಿನಗಳಲ್ಲಿ 5,000, ಆಮೇಲೆ ಶುಕ್ರವಾರ, ಮಂಗಳವಾರ, ಭಾನುವಾರ 10 ರಿಂದ 15 ಸಾವಿರ ಜನ ಬರ್ತಾರೆ. ಸೊ ಅದು ಯಾರೂ ಪ್ರಸಾದ ಇಲ್ಲದೆ ಹೋಗಬಾರ್ದು. ಆ ಥರ ನಾವು ಬದಲಿ ವ್ಯವಸ್ಥೆ ಅಂದರೆ ಏನಾದ್ರು ಸೌದೆನೋ ಇನ್ನೊಂದು ಏನಾದರೂ ಮಾಡಿ ಎಲ್ಲಿಂದ ತರಿಸ್ಕೊಳ್ಳೋದು ಆ ಥರ ಮಾಡಿ ನಾವು ಮಾಡಬೇಕು. ಕಮ್ಮಿ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ ಸರ್. ಎಲ್ಲರಿಗೂ ಸಿಗಂಗೆ ಮಾಡಬೇಕು. ಅದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತೀವಿ. ಏನು ನೋಡಿಲ್ಲ, ಇನ್ನ ಏನಾಗತ್ತೆ ಗೊತ್ತಾಗತ್ತೆ. ಆಮೇಲೆ ಇನ್ನ ಏನಾಗಿಲ್ಲ. ನೀವು ಗ್ಯಾಸಲ್ಲಿ ಅಡುಗೆ ಮಾಡ್ತೀರಾ? ಗ್ಯಾಸ್ನಲ್ಲಿ ಮಾಡ್ತೀವಿ. ಎಲ್ಲಿ? ಇಲ್ಲಿ ಕೆಳಗಡೆ ನಮ್ಮ ಕಿಚನ್ ಇದೆಲ್ಲ ಅಲ್ಲಿ. ಏನ್ ತೊಂದರೆ ಇನ್ನ ಏನ್ ಬಂದಿಲ್ಲ. ನಿಮ್ಮ ಈ ಸ್ಟೀಮ್ ಸೆಂಟರ್ ಇದೆಯಲ್ಲ, ಅಲ್ಲಿ ಸ್ಟೀಮ್ ಅಲ್ಲಿ ಮಾಡಲ್ಲ? ಅಲ್ಲಿ ಮಾಡಲ್ಲ. ನಮ್ದು ಈ ಸೆಂಟರ್ ಬೇರೆ, ಆ ಸೆಂಟರ್ ಬೇರೆ.
ಈ ಶೇಷಾದ್ರಿಪುರಂ ಇಸ್ಕಾನ್ ಇದೆಲ್ಲ ಇಲ್ಲೂ ಕಂಪ್ಲೀಟ್ ಬೇರೆ. ಇನ್ನ ಏನ್ ಪ್ರಾಬ್ಲಮ್ ಬಂದಿಲ್ಲ, ಆಮೇಲೆ ಏನ್ ಬರುತ್ತೆ ನೋಡೋದು. ಈಗ ಸದ್ಯಕ್ಕೇನು ಪ್ರಾಬ್ಲಮ್? ಸದ್ಯಕ್ಕೆ ಏನ್ ಪ್ರಾಬ್ಲಮ್? ಗ್ಯಾಸ್ ಪೂರೈಕೆಯ ಸಮಸ್ಯೆ ಕರಾವಳಿಯ ಪ್ರಮುಖ ದೇವಸ್ಥಾನಗಳಿಗೂ ತಟ್ಟಿದೆ. ಮಂಗಳೂರಿನ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದಲ್ಲಿ ಕಟ್ಟಿಗೆಯನ್ನು ಬಳಸಿ ಅನ್ನ ಪ್ರಸಾದ ತಯಾರಿಸಲು ತೀರ್ಮಾನ ಮಾಡಿದ್ದಾರೆ. ಕೇವಲ ಅನ್ನ ಮತ್ತು ಸಾಂಬಾರ್ ಮಾತ್ರ ಪ್ರಸಾದದ ರೂಪದಲ್ಲಿ ನೀಡಲು ಮುಂದಾಗಿದ್ದಾರೆ. ಪಾಯಸ ಸೇರಿದಂತೆ ವಿವಿಧ ಐಟಂಗಳನ್ನು ತಯಾರು ಮಾಡಲ್ಲ ಅಂತ ಆಡಳಿತ ಮಂಡಳಿ ನಿರ್ಧರಿಸಿದೆ. ಈಗ ಕಟ್ಟಿಗೆಯನ್ನು ಉಪಯೋಗಿಸಿ ನಾವೀಗ ಅನ್ನಪ್ರಸಾದವನ್ನು ತಯಾರು ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ. ತುಂಬ ಕಷ್ಟ ಆಗ್ತದೆ, ಯಾಕಂದರೆ ಗ್ಯಾಸಿಗೆ ನಾವು ಆಲ್ರೆಡಿ ಇಲ್ಲಿ ಹೋಗಿದೆ. ಎಲ್ಲ ತುಂಬ ಐಟಮ್ಗಳಿರ್ತದೆ ನಮ್ಮಲ್ಲಿ. ಅನ್ನಪ್ರಸಾದ ಅಂತ ಕೇಳಿದರೆ ಅನ್ನ ಮತ್ತು ಸಾರ ಅಲ್ಲ, ನಮ್ಮದಲ್ಲಿ ಗಸಿ ಇರ್ತದೆ, ಆಮೇಲೆ ಪಾಯಸ ಇರ್ತದೆ, ಆಮೇಲೆ ಉಪ್ಪಿನಕಾಯಿ ಮತ್ತು ಪಲ್ಯ ಇರ್ತದೆ. ಇದನ್ನೆಲ್ಲ ನಮಗೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಆದ್ದರಿಂದಾಗಿ ಈಗ ನಾವು ಇಮಿಡಿಯೇಟ್ ಇಲ್ಲಿ ಗ್ಯಾಸಿನ ಅಭಾವ ಇರುವುದರಿಂದಾಗಿ ಭಕ್ತರಿಗೆ ಯಾವುದು ಅನ್ನಪ್ರಸಾದದ ತೊಂದರೆ ಆಗಬಾರ್ದು ಎನ್ನುವ ದೃಷ್ಟಿಯಿಂದ ನಾವೀಗ ಅನ್ನ ಮತ್ತು ಸಾರನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಕೂಡ ಗ್ಯಾಸ್ ಸಮಸ್ಯೆ ಎದುರಾಗಿದೆ. ಗ್ಯಾಸ್ ಬಳಸದೆ ಮಾಡುವಂತಹ ತಿಂಡಿಗಳಿಗೆ ಆದ್ಯತೆ ನೀಡಲಾಗಿದೆ. ಬೆಳಗಿನ ಉಪಹಾರಕ್ಕೆ ತಿಂಡಿಯ ಬದಲು ಮೊಸರು ಅವಲಕ್ಕಿ ನೀಡಲು ತೀರ್ಮಾನ ಮಾಡಲಾಗಿದೆ. ಗ್ಯಾಸ್ ಪೂರೈಕೆ ಮತ್ತೆ ಆರಂಭವಾಗದೇ ಇದ್ದರೆ ಮಧ್ಯಾಹ್ನದ ಅನ್ನಪ್ರಸಾದ ವಿತರಣೆಯಲ್ಲೂ ವ್ಯತ್ಯಯವಾಗೋ ಸಾಧ್ಯತೆ ಇದೆ. ರಾಯಚೂರಲ್ಲೂ ಇಸ್ರೇಲ್ ಇರಾನ್ ಯುದ್ಧದ ಬಿಸಿ ತಟ್ಟಿರುವಂಥದ್ದು. LPG ಗ್ಯಾಸ್ ಬಳಸಿ ಆಟೋ ಓಡಿಸಿ ಬದುಕು ಕಟ್ಟಿಕೊಂಡಿದ್ದಂಥವರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಕಳೆದ 4 ದಿನದಲ್ಲಿ LPG ದರ ಲೀಟರ್ಗೆ 20 ರೂಪಾಯಿ ಹೆಚ್ಚಳವಾಗಿದ್ದು, ದುಬಾರಿ ಗ್ಯಾಸ್ ಬಳಸಿ ಆಟೋ ಚಾಲನೆ ಮಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಗ್ಯಾಸ್ ಬಂಕ್ಗಳಲ್ಲಿ 3 ರಿಂದ 4 ದಿನಕ್ಕಾಗುವಷ್ಟು ಮಾತ್ರ ಸ್ಟಾಕ್ ಇದ್ದು, ಬಂಕ್ ಬಂದ್ ಆಗುವಂಥ ಆತಂಕ ಎದುರಾಗಿದೆ. ಸಲಕ್ಕೆ ಈ ಕಡೆ ರೇಟ್ ಏರೋದು ಅಂತ ಹೇಳ್ತಾರೆ. ನಮಗೇನು ಮಾಡೋಕ್ಕಾಗೋದಿಲ್ಲ. ಗೋರ್ಮೆಂಟ್ ರೇಟ್ ಹೇಳಿ ಸರ್, ನಾವು ಏರ್ಸಕತ್ತೀವಿ ಅಂತ ಹೇಳ್ತಾರೆ ಸರ್. ಆಟೋ ಚಾಲಕ ಕೂಲಿ ನಾನೇ ಮಾಡೋಕ್ಕೆ ಹೋಗ್ಬೇಕು ಸರ್, ಮತ್ತೇನಿಲ್ಲ. ನಾವು ಹೆಣ್ಣು ಮಕ್ಕಳಿಗೆ ಏನು ಮಾಡ್ಬೇಕು ಸರ್? ನಾವು ಇದ್ರ ಮೇಲೆ ಜೀವನ ಮಾಡೋರು. ಇದ್ರ ಬಿಟ್ಟರೆ ಏನೂ ಇಲ್ಲ. ಒಂದು 100 ರೂಪಾಯಿ ತಂದ್ರೆ 50 ರೂಪಾಯಿ ಮನೆಗೆ ಆತೋ, 50 ರೂಪಾಯಿ ಗ್ಯಾಸಿಗೆ ಆತೋ ಅಂತ ನಾವು ದುಡಿತೀವಿ ಸರ್. ಅದನ್ನೂ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ ಸರ್. ಈಗ ನಾವು ಅಂದ್ರೆ ಈಗ 10 ರೂಪಾಯಿ ಚಾರ್ಜಾಗಿ 20 ಕೊಡ್ರಿ ಅಂತಂದ್ರೆ 20 ರೂಪಾಯಿ ಅಂದ್ರೆ ಅಂತ ನಿಮ್ಮ ಕಷ್ಟ ನಮಗೆ ಯಾಕೆ ಹೇಳ್ತೀರಪ್ಪ? ನಮ್ದು ಏನು ರೀ ಅದ ಅಷ್ಟು ತೊಗೋರಿ ಅಂತ ಹೇಳ್ತಾರೆ ಸರ್. ಅದ್ರಾಗ ಒಂದು 40-50 ಬಸ್ ಅವ, ಸಿಟಿ ಫ್ರೀ ಅಂತೇಳಿ ಮಕ್ಳು ಅಂದ್ರೆ ಅವರೇ ಹೋಗೋರು, ಬಜಾರ್ಗೆ ಮಾರ್ಕೆಟಿಗೆ ಹೋಗೋರು. ಅವರು ಬಸ್ಸಿಗೆ ಹೋದ್ಮೇಲೆ ನಮಗೇನು ಇಲ್ಲ ಸರ್. ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಅಡುಗೆ ಅನಿಲದ ಲಭ್ಯತೆ ಬಗ್ಗೆ ಜಿಲ್ಲಾಡಳಿತ ಪ್ರಕಟಣೆಯಲ್ಲಿ ತಿಳಿಸಿದೆ. ಜಿಲ್ಲೆಯ 24 ಗ್ಯಾಸ್ ಸಿಲಿಂಡರ್ ಏಜೆನ್ಸಿಗಳಲ್ಲಿ 9770 ಮನೆ ಬಳಕೆ ಸಿಲಿಂಡರ್ಗಳಿದ್ದಾವೆ. 519 ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳಿರುವಂಥದ್ದು. ಕಾರಟಗಿ ಹಾಗೂ ಯಲಬುರ್ಗಾದಲ್ಲಿ ವಾಣಿಜ್ಯ ಬಳಕೆಯ ಸಿಲಿಂಡರ್ 0 ಇದೆ. ಕೊಪ್ಪಳ ನಗರದಲ್ಲಿ 344 ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳಿದ್ದಾವೆ ಅನ್ನುವಂಥ ಮಾಹಿತಿ ಇದೆ. ತುಮಕೂರಿನ ಶಿರಾದಲ್ಲಿ ಗ್ಯಾಸ್ ಸಮಸ್ಯೆಯನ್ನೇ ಗ್ಯಾಸ್ ಬಂಕ್ಗಳು ಬಂಡವಾಳ ಮಾಡಿಕೊಂಡಿವೆ. ಗೋ ಗ್ಯಾಸ್ ಬಂಕ್ನಲ್ಲಿ ಏಕಾಏಕಿ ದರ ಏರಿಕೆ ಮಾಡಿದ್ದಾರೆ. ದಿಢೀರ್ ಬೆಲೆ ಏರಿಕೆಯಿಂದ ನೂರಾರು ಆಟೋ ಚಾಲಕರು ಪರದಾಡಿದ್ದು, ದರ ಹೆಚ್ಚಳದ ಬಗ್ಗೆ ಪ್ರಶ್ನಿಸಿದ್ರೆ ಬಂಕ್ ಸಿಬ್ಬಂದಿ ಹಾಗೂ ಮ್ಯಾನೇಜ್ಮೆಂಟ್ ಉಡಾಫೆ ಉತ್ತರ ಕೊಡ್ತಾ ಇದೆ. ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದಂತಹ ಡಿಸಿ ಶುಭಾ ಕಲ್ಯಾಣ್ ಕ್ರಮ ಕೈಗೊಳ್ಳುವ ಭರವಸೆ ಕೊಟ್ಟಿದ್ದಾರೆ. ನಾವು ಬಂದ್ ಮಾಡಿದ್ರೆ ಎಲ್ಲ ಆಟೋ ಡ್ರೈವರ್ಗಳು ಏನು ಮಾಡೋಕ್ಕಾಗಲ್ಲ, ನನ್ನ ಹತ್ರ ಬಂದೇ ಬರ್ತಾರೆ ಅನ್ನೋ ಒಂದು ಕಾರಣಕ್ಕೆ ಇವರು ಬೇಕಾದಷ್ಟು ರೇಟ್ನ ಜಂಪ್ ಮಾಡ್ತಾರೆ. ಬೇಕಾದಷ್ಟು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಧ್ಯಾಹ್ನಕ್ಕೆ ಹಾಕ್ಸೋ ರೇಟು ಸಂಜೆಗಿರಲ್ಲ. ಅವರು DC ಅವ್ರಿಗೆ ಕಂಪ್ಲೇಂಟ್ ಮಾಡಿ ಅಂದರು. ನಾವು DC ಮೇಡಮ್ ಅವ್ರಿಗೆ ಕೂಡ ಕಂಪ್ಲೇಂಟ್ ಮಾಡಿ ಅರ್ಜಿಯನ್ನು ಕೊಟ್ಟಿದ್ದೀವಿ. ನಮ್ಮ ಬಡ ಆಟೋ ಡ್ರೈವರ್ಗಳು ದುಡಿಯೋ ದುಡ್ಡಲ್ಲಿ ಅವರ ಫ್ಯಾಮಿಲಿ ಉಳಿಸ್ಕೋಬೇಕು, ಮಕ್ಕಳನ್ನ ಓದಿಸ್ಬೇಕು, ಎಲ್ಲ ಪ್ರತಿಯೊಂದನ್ನು ಅವ್ರು ನೋಡ್ಕೋಬೇಕು. ಹಾಗಾಗಿ ಸಾರ್ವಜನಿಕರಿಗೆ ಹೆಲ್ಪ್ ಆಗಲಿ ಅಂತೇಳಿ ನಾನು ಬಂದು ಧ್ವನಿ ಎತ್ತಿರೋದು. ಈ ಹಗಲು ದರೋಡೆಯನ್ನು ದಯವಿಟ್ಟು ನಿಲ್ಲಿಸಬೇಕು. ಇಲ್ಲಾಂದರೆ ಇವರ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಬೇಕು. ಯಾಕಂತಂದರೆ ಇಲ್ಲಿ ಮೂಲಭೂತ ಸೌಕರ್ಯನೂ ಇಲ್ಲ. ಏನಾದರೂ ತೊಂದರೆ ಆದರೆ ಫಸ್ಟ್ ಏಡ್ ಮಾಡೋಕ್ಕೇನೂ ಇಲ್ಲ, ಒಂದು ಶೌಚಾಲಯ ಇಲ್ಲ, ಕುಡಿಯೋ ನೀರಿನ ಘಟಕ ಇಲ್ಲ, ಲೈಟ್ ಇಲ್ಲ, ಕ್ಯಾಮ್ರಾಗಳಿಲ್ಲ. ದಯವಿಟ್ಟು ಇವ್ರಿಗೆ ಯಾವ ರೀತಿ ಲೈಸೆನ್ಸ್ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಕೇಳಕ್ಕೆ ಹೋದರೆ ನೀವು AC ಹತ್ರ ಹೋಗಿ, DC ಹತ್ರ ಹೋಗಿ ಅಂತ ಹೇಳ್ಬಿಟ್ಟು ಉಡಾಫೆ ಮಾತಾಡ್ತಾರೆ. ನಾನು ಸುಮಾರು 8 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. KGಗೆ 35 ರೂಪಾಯಿ ಇತ್ತು, ಅವಾಗಿಂದ ಆಟೋ ಓಡಿಸ್ತಾ ಇದ್ದೀನಿ ನಾನು. ಈ 3-4 ದಿವಸದಿಂದ 10, 5, 7, 8 ರೂಪಾಯಿ ಹಿಂಗೆ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಸುಮಾರು ಒಂದು 2000 ಆಟೋಗಳಿದ್ದಾವೆ ನಮ್ಮ ಶಿರಾದಲ್ಲಿ. ಇವತ್ತು ನಮಗೆ ಕೂಲಿ ಪಾಡ್ಗೆ ಆಫ್ಟರ್ ಆಲ್ ಒಂದಿನ ಕೂಲಿ ಸಮೇತ ದುಡಿಯೋಕ್ಕಾಗ್ತಾ ಇಲ್ಲ. ಸರ್ಕಾರ ನೋಡಿದ್ರೆ ಈ ಥರ ರೇಟ್ ಮೇಲೆ ರೇಟ್ ಮಾಡ್ತಾ ಇದೆ. ಜೀವನ ಹೆಂಗೆ ಹೊಟ್ಟೆಪಾಡು ನಾವು ಹೊರಿಬೇಕಂತ ಗೊತ್ತಾಗ್ತಾ ಇದೆ. ರೇಟು ಹೆಂಗೆ ಬೇಕಂದರೆ ಅವರಿಗೆ ಸಿಕ್ದಂಗೆ ರೇಟ್ ಮಾಡ್ತಾ ಇದ್ದಾರೆ. ಅದರಿಂದ ನಮಗೆ ನಿಮ್ಮಲ್ಲಿ ಕೇಳ್ಕೊಳೋದೊಂದು ಮನವಿ, ಅಧಿಕಾರಿಗಳು ಬಂದು ನಮ್ಮ ಆಟೋ ರಿಕ್ಷಾದವ್ರಿಗೆಲ್ಲರಿಗೂ ಒಂದು ಸಹಾಯ ಮಾಡಬೇಕಂತ ನಿಮ್ಮಲ್ಲಿ ನನ್ನ ಮನವಿ.
ಗ್ಯಾಸ್ ಸಿಲಿಂಡರ್ ಅಭಾವದ ಆತಂಕದ ಹಿನ್ನೆಲೆಯಲ್ಲಿ ನಿನ್ನೆ ಹೋಟೆಲ್ ಮಾಲೀಕರ ಸಂಘದ ಜೊತೆ ಸಿಎಸ್ ಶಾಲಿನಿ ರಜನೀಶ್ ಸಭೆಯನ್ನ ಮಾಡಿದ್ರು. ಸಭೆಯಲ್ಲಿ ಗ್ಯಾಸ್ ಕೊರತೆ ಕುರಿತಂತೆ ಚರ್ಚೆಯನ್ನ ಮಾಡಿದ್ರು. ಸಭೆಯಲ್ಲಿ ಸಿಎಸ್ ಶಾಲಿನಿ ರಜನೀಶ್ ಕೆಲವೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಸಭೆ ಬಳಿಕ ಮಾತನಾಡಿದಂಥ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್, ನಮ್ಮ ಸಮಸ್ಯೆಗಳನ್ನು ನಾವು ಸಿಎಸ್ ಮುಂದಿಟ್ಟಿದ್ದೀವಿ ಅಂತ ಹೇಳಿದ್ರು. ಗ್ಯಾಸ್ ಪೂರೈಕೆ ವ್ಯತ್ಯಯ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ಎಸ್ಪಿಗಳ ಜೊತೆ ಡಿಜಿ ಐಜಿಪಿ ಸಭೆಯನ್ನು ಮಾಡಿದ್ದಾರೆ. ಆಯಾ ಠಾಣಾ ವ್ಯಾಪ್ತಿಯ ಗ್ಯಾಸ್ ಸಿಲಿಂಡರ್ಗಳ ಗೋದಾಮುಗಳ ಪರಿಶೀಲನೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸ್ಟಾಕ್ ಇದ್ರೂ ಕೂಡ ಇಲ್ಲ ಅಂತ ಬ್ಲಾಕ್ನಲ್ಲಿ ಮಾರೋರ ಮೇಲೆ ಹದ್ದಿನ ಕಣ್ಣಿಡಲಿಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಹಾಗೇನಾದರೂ ಬ್ಲಾಕ್ನಲ್ಲಿ ಮಾರಾಟ ಮಾಡಿದರೆ ಮುಲಾಜಿಲ್ಲದೆ ಕೇಸ್ ದಾಖಲು ಮಾಡಲಿಕ್ಕೆ ಸೂಚನೆ ಕೊಡಲಾಗಿದೆ. ಡಿಜಿ ಸಭೆ ಬಳಿಕ ಬೆಂಗಳೂರಿನ ಕಮಿಷನರ್ ಎಲ್ಲ ಪೊಲೀಸರಿಗೂ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಇಂದಿನಿಂದಲೇ ಗೋಡೌನ್ಗಳ ಪರಿಶೀಲನೆ ನಡೆಸಲಿಕ್ಕೆ ಸೂಚಿಸಿರುವಂಥದ್ದು. ಎಷ್ಟು ಸ್ಟಾಕ್ ಇದೆ, ಪ್ರತಿನಿತ್ಯ ಅಲ್ಲಿಂದ ಹೋಗ್ತಾ ಇದೆಯಾ ಇಲ್ವಾ, ಎಷ್ಟು ದಿನಗಳವರೆಗೂ ಸ್ಟಾಕ್ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಂಗ್ರಹಕ್ಕೆ ಹೇಳಿದ್ದಾರೆ. ಹೊಯ್ಸಳ ಸಿಬ್ಬಂದಿ ಜೊತೆಗೆ PSI ಹೋಗಿ ತಪಾಸಣೆ ಮಾಡಬೇಕು ಅಂತ ಸೂಚಿಸಿದ್ದಾರೆ. ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ವ್ಯತ್ಯಯ ಆಗಿರೋದಕ್ಕೆ ನಿನ್ನೆ ಸದನದಲ್ಲಿ ಕೋಲಾಹಲವೇ ಸೃಷ್ಟಿಯಾಗಿದೆ. ಕೇಂದ್ರ ಸರ್ಕಾರ ಗ್ಯಾಸ್ ಕೊಡೋದಕ್ಕೆ ಫೇಲ್ ಆಗ್ತಾ ಇದೆ ಅಂತ ಕಾಂಗ್ರೆಸ್ನವರು ಆರೋಪ ಮಾಡಿದ್ದಾರೆ. ಈ ವೇಳೆ ತಿರುಗೇಟು ಕೊಟ್ಟ ಬಿಜೆಪಿ ಶಾಸಕರು ಯುದ್ಧದ ಸಂದರ್ಭ ಎಲ್ಲವನ್ನೂ ಅರ್ಥ ಮಾಡ್ಕೋಬೇಕು, ಜನ ಕೇಂದ್ರಕ್ಕೆ ಸಹಕಾರ ಕೊಡಬೇಕು, ಪ್ರಧಾನಿ ಸಮಸ್ಯೆಗೆ ಬಗೆಹರಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಇನ್ನು ಗ್ಯಾಸ್ ಸಮಸ್ಯೆಗೆ ಕೇಂದ್ರ ಸರ್ಕಾರವೇ ನೇರ ಕಾರಣ ಅಂತ ಕಾಂಗ್ರೆಸ್ ನಾಯಕರು ಬೊಟ್ಟು ಮಾಡ್ತಿದ್ದಾರೆ. ಕಾಂಗ್ರೆಸ್ ತಂತ್ರಗಾರಿಕೆಗೆ ಬಿಜೆಪಿ ನಾಯಕರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಪ್ರಚಾರಕ್ಕೆ ಆಸ್ಪದ ಕೊಡದಂತೆ ದೆಹಲಿ ನಾಯಕರು ರಾಜ್ಯ ಬಿಜೆಪಿ ನಾಯಕರಿಗೆ ಸೂಚನೆ ನೀಡಿದ್ದಾರೆ. ಅದಕ್ಕಾಗಿ ಕಾಂಗ್ರೆಸ್ಗೆ ತಕ್ಕ ಪ್ರತ್ಯುತ್ತರವನ್ನ ನೀಡಲು ಬಿಜೆಪಿ ಪ್ರತಿತಂತ್ರ ರೂಪಿಸ್ತಾ ಇದೆ. ಇನ್ನು LPG ಅಭಾವದ ಬೆನ್ನಲ್ಲೇ ರಾಜ್ಯದ ಜನರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ರಾಜ್ಯದಲ್ಲಿ ಹಿಂದೂಸ್ತಾನ್ ಪೆಟ್ರೋಲಿಯಂ ಇಂಧನ ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ. ಇನ್ನು ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿಗೆ FKCCI ಪತ್ರ ಬರೆದಿದೆ. ರಾಜ್ಯದಲ್ಲಿರುವಂತಹ HPCL ಬಂಕ್ಗಳಿಗೆ ಇಂಧನ ಸರಬರಾಜು ಕಡಿತಗೊಂಡಿದೆ. ಬೇಡಿಕೆಗೆ ತಕ್ಕಂತೆ HPCL ಇಂಧನ ಸರಬರಾಜು ಮಾಡ್ತಾ ಇಲ್ಲ. ಇಂಧನ ಇಲ್ಲದೆ ಬಂಕ್ ಮುಚ್ಚಬೇಕಾದಂತಹ ಸ್ಥಿತಿ ಇದೆ. ಕಾಲಕಾಲಕ್ಕೆ ಇಂಧನ ಪೂರೈಕೆ ಮಾಡದೇ ಇದ್ರೆ ರಾಜ್ಯದ ಜನರಿಗೆ ಭಾರಿ ತೊಂದರೆ ಆಗಲಿದೆ. ಕೂಡಲೇ ಈ ಕುರಿತಂತೆ ಕ್ರಮ ಕೈಗೊಳ್ಳಿ ಎಂದಿದ್ದಾರೆ. ಬಜೆಟ್ ಅಧಿವೇಶನ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆಸಲಾಯಿತು. ಈ ವೇಳೆ ವಿಪಕ್ಷಗಳನ್ನು ಕಟ್ಟಿಹಾಕುವ ಬಗ್ಗೆ ಶಾಸಕರಿಗೆ ಸಿಎಂ ಪಾಠವನ್ನು ಮಾಡಿದರು. ನನ್ನ ಬಜೆಟ್ ಜನಪರ, ಈ ಬಗ್ಗೆ ಬಿಜೆಪಿಯವರಿಗೆ ಕೌಂಟರ್ ಕೊಡಿ, ಕೇಂದ್ರ ಅನುದಾನ ಕಡಿತದ ಬಗ್ಗೆ ಪ್ರಸ್ತಾಪ ಮಾಡಿ, ಅಂಕಿಅಂಶಗಳ ಸಮೇತ ಬಿಜೆಪಿಗೆ ತಿರುಗೇಟನ್ನು ಕೊಡಿ ಅಂತ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಶಾಸಕರಿಗೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು CLP ಸಭೆಯಲ್ಲಿ ಅನುದಾನಕ್ಕಾಗಿ ಶಾಸಕರ ಪಟ್ಟು ಹಿಡಿದಿದ್ದು ನಮ್ಮ ಕ್ಷೇತ್ರಗಳಿಗೆ ಅನುದಾನ ನೀಡಿ ಅಂತ ಹಲವರು ಒತ್ತಾಯವನ್ನು ಮಾಡಿದ್ದಾರೆ. ನಿಮ್ಮದೇ ಸರ್ಕಾರ ಇದೆ, ಅನುದಾನ ಎಲ್ಲಿ ಅಂತ ಜನ ಕೇಳ್ತಾ ಇದ್ದಾರೆ. ಘೋಷಣೆಯಾದಂಥ ಹಣಕ್ಕೂ ಅಲೆದಾಡುವಂತಾಗಿದೆ, ದಯವಿಟ್ಟು ಹಣ ಬಿಡುಗಡೆ ಮಾಡಿ ಅಂತ ಶಾಸಕರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದೇ ವೇಳೆ ಅನುದಾನಕ್ಕೆ ತೊಂದರೆ ಆಗಲ್ಲ ಅಂತ ಸಿಎಂ ಭರವಸೆ ಕೊಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೋಲಾಹಲನೇ ಎದ್ದಿತ್ತು. ಪಶ್ಚಿಮ ಪದವೀಧರ ಕ್ಷೇತ್ರ ಚುನಾವಣೆಗೆ ಸಂಬಂಧಪಟ್ಟಂತೆ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಇತ್ತ ಕಮಲಪಾಳ್ಯದಲ್ಲಿ ಬಂಡಾಯ ಜೋರಾಗಿದೆ. ಟಿಕೆಟ್ ಆಕಾಂಕ್ಷಿಯಾಗಿದ್ದ ಲಿಂಗರಾಜ ಪಾಟೀಲ್ಗೆ ಟಿಕೆಟ್ ಸಿಗದೇ ಇದ್ದಕ್ಕೆ ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕಿದಂತಹ ಲಿಂಗರಾಜ ಪಾಟೀಲ್ ಶಿಸ್ತು ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಇನ್ನೊಂದೆಡೆ ಕೈನಿಂದ ಮೋಹನ್ ಲಿಂಬಿಕಾಯಿ ಸ್ಪರ್ಧೆ ಮಾಡ್ತಾ ಇದ್ದು ಪಕ್ಷಾಂತರರಿಗೆ ಟಿಕೆಟ್ ಸಿಕ್ಕಿದೆ ಅಂತ ಮೂಲ ಕಾಂಗ್ರೆಸ್ಸಿಗರು ಭುಗಿಲೆದ್ದಿದ್ದಾರೆ. ಒಟ್ನಲ್ಲಿ ಭಿನ್ನಮತ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೂ ಕೂಡ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಕೋಲಾರ ಜಿಲ್ಲೆಯ ಮಾಲೂರು ನಗರದಲ್ಲಿ 700 ಕೋಟಿ ವೆಚ್ಚದಲ್ಲಿ ಫ್ಲೈಓವರ್ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದಕ್ಕೆ ಬಿಜೆಪಿ JDS ನಾಯಕರು ಮತ್ತು ಕೆಲ ವರ್ತಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮಾಲೂರು ನಗರದಲ್ಲಿ ಜಾಥಾ ನಡೆಸಿ ತಹಶೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಿ ಫ್ಲೈಓವರ್ ಕಾಮಗಾರಿ ನಿಲ್ಲಿಸುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡಲಾಗಿದೆ. ಇದಕ್ಕೆ ಕೌಂಟರ್ ಕೊಡಲಿಕ್ಕೆ ಇಂದು ಮಾಲೂರು ನಗರದಲ್ಲಿ ಕಾಂಗ್ರೆಸ್ ನಾಯಕರು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಬೆಳಗ್ಗೆ 10:30ಕ್ಕೆ ಕಾಂಗ್ರೆಸ್ ಭವನದಿಂದ ಮಾಲೂರು ತಹಶೀಲ್ದಾರ್ ಕಚೇರಿವರೆಗೂ ಕಾಲ್ನಡಿಗೆ ಜಾಥಾ ಹಮ್ಮಿಕೊಂಡಿದ್ದಾರೆ. ಬಳಿಕ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ಮಾಡಿ ಫ್ಲೈಓವರ್ ಕಾಮಗಾರಿ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು ಅಂತ ಒತ್ತಾಯಿಸಿದ್ದಾರೆ. ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ BC ಕಾವಲು ಗ್ರಾಮದಲ್ಲಿ ದಲಿತ ಸಮುದಾಯದ ಮುನಿಯಪ್ಪ ಅನ್ನೋರು ಜಮೀನೊಂದನ್ನ ಖರೀದಿಸಿದ್ರಂತೆ. ಆದರೆ ಅರಕೆರೆ ಮತ್ತು ಅಮಲಪುರ ಗ್ರಾಮದ ಕೆಲ ಸವರ್ಣೀಯರು ಈ ಜಮೀನಿಗೆ ಪ್ರವೇಶಿಸಲು ಅಡ್ಡಿಪಡಿಸುತ್ತಿದ್ದಾರಂತೆ. ಇದಕ್ಕೆ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ಸಾಥ್ ನೀಡ್ತಾ ಇದೆ ಅಂತ ದಲಿತ ಸಂಘರ್ಷ ಸಮಿತಿ ಹಾಗೂ ಛಲವಾದಿ ಮಹಾಸಭಾ ತೀವ್ರ ಆಕ್ರೋಶ ವ್ಯಕ್ತಪಡಿಸಿವೆ. ಈ ಅನ್ಯಾಯದ ವಿರುದ್ಧ 3 ದಿನಗಳಿಂದ ಧರಣಿ ನಡೆಸ್ತಾ ಇದ್ರೂ ಕೂಡ ಅಧಿಕಾರಿಗಳು ಮೌನಕ್ಕೆ ಶರಣಾಗಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ. ದಲಿತರನ್ನ ಅವರದ್ದೇ ಜಮೀನಿನಿಂದ ಒಕ್ಕಲೆಬ್ಬಿಸಲು ದೊಡ್ಡ ಮಟ್ಟದ ಪಿತೂರಿ ನಡೀತಾ ಇದೆ ಅಂತ ಕಿಡಿಕಾರಿದ್ದಾರೆ.
ಸುಬ್ಬಣ್ಣ ಬಿನ್ ಚೌಡಪ್ಪ ಮತ್ತು ಲಕ್ಷ್ಮಮ್ಮ ಕೋಂ ಸುಬ್ಬಣ್ಣ ಇವರ ಕ್ರಯಕ್ಕೆ ಪಡೆದಂಥ 20 ಎಕರೆ ಜಮೀನಿಗೆ ಸಂಬಂಧಪಟ್ಟಂಥ ವಿಷಯ ಇದು. ಸುಮಾರು 3 ದಿನ ಆದ್ರೂ ಅಹೋರಾತ್ರಿ ನಾವು ಧರಣಿ ಮಾಡ್ತಾ ಇದ್ದೀವಿ, ಹಗಲು ಇರಲು ಧರಣಿ ಮಾಡ್ತಾ ಇದ್ದೀವಿ. 3 ದಿನ ಆದ್ರೂ ತಾಲೂಕಿನ ಯಾವುದೇ ಒಬ್ಬ ಅಧಿಕಾರಿ ನಮ್ಮ ಹತ್ರ ಬಂದಿಲ್ಲ. ನಿಮ್ಮ ಕಷ್ಟ ಏನು ಅಂತ ಕೇಳಿಲ್ಲ, ಏನಕ್ಕೆ ನೀವು ಈ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಅಂತ ಕೇಳಿಲ್ಲ. ಇಷ್ಟೊಂದು ನಿರ್ಲಕ್ಷ್ಯ ವಹಿಸ್ತಾ ಇರ್ತಕ್ಕಂಥ ಈ ಲಜ್ಜೆಗೆಟ್ಟ ತಾಲೂಕು ಆಡಳಿತನ ನಾವು ಇನ್ನೆಂದೂ ಕಂಡಿಲ್ಲ. ಯಾಕೆಂದರೆ ಇದು ದಲಿತ ವಿರೋಧಿಯಾದ ಲಜ್ಜೆಗೆಟ್ಟ ತಾಲೂಕು ಆಡಳಿತ ಅಂತ ನಾನು ಈ ಮೂಲಕ ಹೇಳ್ತಾ ಚಾಮರಾಜನಗರ ಮತ್ತೆ ಚಿರತೆ ಹಾವಳಿ ಮಿತಿ ಮೀರಿದೆ. ಗುಂಡ್ಲುಪೇಟೆ ತಾಲೂಕಿನ ಪಡಗೂರು ಗ್ರಾಮದಲ್ಲಿ ಚಿರತೆ ದಾಳಿಗೆ ಹಸು ಬಲಿಯಾಗಿದೆ. ಗ್ರಾಮದ ಗುರುಸಿದ್ದಪ್ಪ ಎಂಬುವರಿಗೆ ಸೇರಿದಂಥ ಹಸು ಜಮೀನಿನಲ್ಲಿ ಮೇಯುವಂಥ ಸಂದರ್ಭದಲ್ಲಿ ದಾಳಿಯನ್ನು ಮಾಡಿ ಚಿರತೆ ಕೊಂದು ಹಾಕಿದೆ. ಚಾಮರಾಜನಗರ ಜಿಲ್ಲೆ ಪುಣಜನೂರು ಗ್ರಾಮದ ಬಳಿ ಜಮೀನಿಗೆ ಲಗ್ಗೆ ಇಟ್ಟಂಥ ಕಾಡಾನೆಗಳು ಸೋಲಾರ್ ಬೇಲಿ ಮುರಿದು ಅಡಿಕೆ ಹಾಗೂ ತೆಂಗು ಬೆಳೆಯನ್ನು ನಾಶಪಡಿಸಿವೆ. ಜಮುನಾ ಹಾಗೂ ನಾಗೇಂದ್ರ ಎಂಬ ರೈತರ ಜಮೀನಿಗೆ ನುಗ್ಗಿದಂಥ ಕಾಡಾನೆಗಳು ಲಕ್ಷಾಂತರ ರೂಪಾಯಿ ಬೆಳೆ ಹಾನಿ ಮಾಡಿವೆ. ಸೂಕ್ತ ಪರಿಹಾರ ನೀಡಬೇಕು, ಜೊತೆಗೆ ಕಾಡಾನೆ ಹಾವಳಿ ತಡೆಗಟ್ಟಬೇಕು ಅಂತ ರೈತರು ಒತ್ತಾಯ ಮಾಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಪಟ್ಟಣದ ಕುಂಚಟಿಗ ಮಠದ ಬಳಿ ಚಿರತೆ ಪ್ರತ್ಯಕ್ಷವಾಗಿದೆ. 3 ಮರಿಗಳ ಜೊತೆ ಚಿರತೆ ಕಾಣಿಸಿಕೊಂಡಿದ್ದು ಕಳೆದ ವಾರ 2 ಕರಡಿಗಳು ಕಾಣಿಸಿಕೊಂಡಿತ್ತು. ಈಗ ಚಿರತೆ ಕಂಡು ಸ್ಥಳೀಯರು ಆತಂಕಗೊಂಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಚಿರತೆ ಮರಿ ಪ್ರತ್ಯಕ್ಷವಾಗಿದೆ. ಮಲ್ಲಾಪುರ, ಆನೆಗೊಂದಿ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಚಿರತೆ ಕಾಣಿಸಿಕೊಳ್ತಾ ಇದ್ದು ಜಮೀನಿನಲ್ಲಿ ಕಾಣಿಸಿಕೊಂಡ ಚಿರತೆ ಮರಿ ಕಂಡು ಗ್ರಾಮಸ್ಥರು ಭಯಗೊಂಡಿದ್ದಾರೆ. ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಜೈಲು ಸೇರಿದ ಶಾಸಕ ಭೈರತಿ ಬಸವರಾಜ್ ಜಾಮೀನು ಭವಿಷ್ಯ ಇಂದು ನಿರ್ಧಾರ ಆಗಲಿದೆ. ವಾದ ಪ್ರತಿವಾದ ಆಲಿಸಿರುವಂತಹ ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ ಆದೇಶ ಕಾಯ್ದಿರಿಸಿತ್ತು. ಇವತ್ತು ಆದೇಶ ಪ್ರಕಟಿಸಲಿದ್ದು ಭೈರತಿಗೆ ಜಾಮೀನು ಸಿಗುತ್ತಾ ಅಥವಾ ಜೈಲೇ ಫಿಕ್ಸ್ ಆಗುತ್ತಾ ಅನ್ನುವಂಥ ಕುತೂಹಲ ಇದೆ. ಬೇಸಿಗೆ ಆರಂಭಕ್ಕೂ ಮುನ್ನವೇ ರಾಜ್ಯದ ಹಲವೆಡೆ ಕುಡಿಯುವ ನೀರಿನ ಅಭಾವ ಉಂಟಾಗಿದೆ. ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಬಗದೂರಿ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಉಂಟಾಗಿದ್ದು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಖಾಲಿ ಕೊಡವನ್ನು ಹಿಡಿದು ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಳೆದ ಹಲವು ದಿನಗಳಿಂದ ಕುಡಿಯುವ ನೀರಿನ ಪೂರೈಕೆ ಸಂಪೂರ್ಣ ಸ್ಥಗಿತಗೊಂಡಿದೆ. ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಕಿಡಿಕಾರಿದ್ದಾರೆ. ಕಡಲೆ ಖರೀದಿ ಕೇಂದ್ರ ಆರಂಭ ಮಾಡಬೇಕು ಅಂತ ಒತ್ತಾಯಿಸಿ ಧಾರವಾಡ ಜಿಲ್ಲೆ ಕುಂದಗೋಳ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗಿದೆ. ರೈತ ಸಂಘಟನೆಯ ಪ್ರತಿನಿಧಿಗಳು ಮತ್ತು ಕರವೇ ಕಾರ್ಯಕರ್ತರು ಪ್ರತಿಭಟಿಸಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದ್ದಾರೆ. ಕೂಡಲೇ ಖರೀದಿ ಕೇಂದ್ರ ಆರಂಭಿಸಬೇಕು, ಬೆಂಬಲ ಬೆಲೆಯೊಂದಿಗೆ ಖರೀದಿ ಪ್ರಕ್ರಿಯೆ ನಡೆಸಬೇಕು ಅಂತ ಒತ್ತಾಯಿಸಿದ್ದಾರೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಚುನಾವಣೆಗೂ ಮುನ್ನ ನೀರಾವರಿ ಹೋರಾಟಗಾರರ ಜೊತೆ ಸಾಕಷ್ಟು ಸಂಪರ್ಕವನ್ನು ಹೊಂದಿದ್ರು. ಆದರೆ ಚುನಾವಣೆ ಗೆದ್ದ ಬಳಿಕ ಒಂದು ಸಭೆಯನ್ನು ಕೂಡ ಮಾಡುವಂತ ಯೋಗ್ಯತೆ ಇಲ್ಲ. ಇದು ನಾಚಿಕೆಗೇಡಿನ ಸಂಗತಿ ಅಂತ ಕರ್ನಾಟಕ ರೈತ ಜನಸೇನಾ ರಾಜ್ಯಾಧ್ಯಕ್ಷೆ ಸುಷ್ಮಾ ಶ್ರೀನಿವಾಸ್ ಕಿಡಿಕಾರಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದಂಥ ಅವರು ಕಲಾಪದಲ್ಲಿ ಮಾತನಾಡುವಂಥ ಅವಕಾಶ ಸಿಕ್ಕಾಗ ಸಮಸ್ಯೆಗಳ ಬಗ್ಗೆ ಮಾತನಾಡಲ್ಲ, ಹಗ್ಗ ಕೊಡಿ ಬೀಗ ಕೊಡಿ ಅಂತ ನಗೆಪಾಟಲಿಗೆ ಈಡಾಗಿದ್ದಾರೆ ಅಂತ ಕಿಡಿಕಾರಿದ್ರು. ಪ್ರದೀಪ್ ಈಶ್ವರ್ ಸರ್, ನೀವು ಎಲೆಕ್ಷನ್ ನಿಂತ್ಕೊಳ್ಳೋಕೆ ಮೊದಲು ನೀರಾವರಿ ಹೋರಾಟಗಾರರ ಜೊತೆ ಯಾವಾಗಲೂ ನೇರ ಸಂಪರ್ಕದಲ್ಲಿದ್ರಿ, ಸಾಕಷ್ಟು ಮಾಹಿತಿಗಳನ್ನ ತಗೊಂಡ್ರಿ. ನೀರಾವರಿ ಅನ್ನೋ ಒಂದು ಅಸ್ತ್ರವನ್ನ ಇಟ್ಕೊಂಡು ನೀವು ಗೆದ್ದು ಇವತ್ತು ಶಾಸಕರಾಗಿ ವಿಧಾನಸಭೆಗೆ ಹೋಗಿರೋದು, ಅದನ್ನ ಇವತ್ತು ಮರ್ತಿದ್ದೀರಾ. ನಿಮಗೆ ವಿಧಾನಸೌಧದಲ್ಲಿ ಮಾತಾಡ್ಲಿಕ್ಕೆ ಸೆಷನ್ ಅಲ್ಲಿ ಅವಕಾಶ ಸಿಕ್ಕಾಗ ಎಷ್ಟು ಮಾತಾಡಿದ್ದೀರಾ ಅಂತ ನಾನು ಕೇಳ್ತಾ ಇದ್ದೀನಿ. 3 ವರ್ಷದಿಂದ ಯಾವತ್ತಾದ್ರೂ ನೀವು ಒಂದೇ ಒಂದು ದಿನ 10 ನಿಮಿಷ ನೀವು ಚಿಕ್ಕಬಳ್ಳಾಪುರ ಜನತೆಯನ್ನ ಉಳಿಸ್ಕೊಳ್ಳಿಕ್ಕೆ ಏನಾದ್ರೂ ಮಾತಾಡಿದ್ದೀರಾ? ಆಗಿದೆಯಾ ನಿಮ್ ಕೈಯಲ್ಲಿ? ಅವಕಾಶ ಸಿಕ್ಕಾಗ ಹಗ್ಗ ಕೊಡಿ ಬೀಗ ಕೊಡಿ ಅಂತ ಮಾತಾಡೋದು ಬಿಟ್ರೆ ನಮ್ಗೆ ನೀರು ಕೊಡಿ, ನಮ್ಮ ಜನಗಳನ್ನ ಉಳಿಸಿ ಅಂತ ಅಥವಾ ಇಲ್ಲಿರುವಂತ ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸಿ ಅಂತೇಳಿ ಯಾವತ್ತಾದ್ರೂ ಮಾತಾಡಿದ್ದೀರಾ? 3 ವರ್ಷ ಮನೆಯೊಂದರಲ್ಲಿ ಮಾದಕ ದ್ರವ್ಯ ಮಾರಾಟ ಮಾಡ್ತಾ ಇದ್ದ 4ವರನ್ನ ಅರೆಸ್ಟ್ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ನೇರಳಕಟ್ಟೆಯ ಇಂದಿರಾನಗರ ಎಂಬಲ್ಲಿ ಈ ಘಟನೆ ನಡೆದಿದೆ. ಆರೋಪಿಗಳಾದ ಅಶ್ರಫ್ ಜಿ ಮತ್ತು ಹರ್ಫ್ರೀಜ್ ಆನೆ ಅಪ್ಪಿ ಮತ್ತು ಅಫ್ಘಾನ್ ಮತ್ತು ಅಶ್ರಫ್ ಎನ್ನುವವರ ವಿಟ್ಲ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 1,79,700 ರೂಪಾಯಿ ಮೌಲ್ಯದ ಎಂಡಿಎಂಎಯನ್ನು ವಶಕ್ಕೆ ಪಡೆದಿದ್ದಾರೆ. ದೇಶದಲ್ಲೇ ಮೊದಲ ಬಾರಿಗೆ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ವಿಶೇಷ ಮಕ್ಕಳ ಆರೈಕೆ ಕೇಂದ್ರವನ್ನು ತೆರೆಯಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಹಾಯದಿಂದ ಮಹಿಳಾ ಬ್ಯಾರಕ್ಗಳಲ್ಲಿ ವಿಶೇಷ ಮಕ್ಕಳ ಆರೈಕೆ ಕೇಂದ್ರ ತೆರೆಯಲಾಗಿರುವಂಥದ್ದು. ಜೈಲು ಗೋಡೆಗಳ ಮೇಲೆ ಕಲಾಚಿತ್ರಗಳನ್ನು ರಚಿಸಿ ಶಿಶು ವಿಹಾರ ಅತ್ಯಾಧುನಿಕ ಸೌಲಭ್ಯ ಅಳವಡಿಸಲಾಗಿದೆ. ಈ ಮೂಲಕ ಜೈಲು ಪರಿಸರದಲ್ಲಿ ಮಕ್ಕಳ ಆರೋಗ್ಯಕರ ಬೆಳವಣಿಗೆಗೆ ಹೊಸ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ನಿರಾಶೆಗೊಂಡ ಕೈದಿಗಳಿಗೆ ಭರವಸೆ ಮತ್ತು ಆಕಾಂಕ್ಷೆಗಳನ್ನು ನೀಡುವ ಉದ್ದೇಶದಿಂದ ಮಹಿಳಾ ಬ್ಯಾರಕ್ನಲ್ಲಿ ವಿಶೇಷ ಮಹಿಳಾ ಆರೈಕೆ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ.
ಚಲಿಸ್ತಾ ಇದ್ದಂಥ ಕಾರ್ ಬೆಂಕಿಗೆ ಆಹುತಿಯಾಗಿದೆ. ಬೆಂಗಳೂರಿನ HAL ರಸ್ತೆಯ ದೊಮ್ಮಲೂರು ಬ್ರಿಡ್ಜ್ ಬಳಿ ಈ ಘಟನೆ ನಡೆದಿರುವಂಥದ್ದು. ನಿನ್ನೆ ರಾತ್ರಿ ವೇಳೆ ಕಾರ್ನಲ್ಲಿ ವ್ಯಕ್ತಿಯೊಬ್ಬರು ತೆರಳುತ್ತಾ ಇದ್ದಾಗ ಈ ಘಟನೆ ನಡೆದಿದೆ. ಇನ್ನು ಕೂಡಲೇ ಅದೇ ದಾರಿಯಲ್ಲಿ ಬಂದಂಥ ನೀರಿನ ಟ್ಯಾಂಕರ್ ನಿಲ್ಲಿಸಿ ಸ್ಥಳೀಯರೇ ಬೆಂಕಿ ನಂದಿಸಿದ್ದಾರೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಸಿಕ್ಕ ಚಿನ್ನದ ನಿಧಿ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ತಜ್ಞರು ವ್ಯಕ್ತಪಡಿಸಿರುವಂತಹ ಬೆಲೆಯಲ್ಲಿ ನಿಮಗೆ 1 ಭಾಗ ಬೇಕು, 8 ಕೋಟಿ ಮೊತ್ತಕ್ಕೆ 5ರ 1 ಭಾಗ ಪಾಲು ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಈ ಕುರಿತು ಮಾತನಾಡಿರುವಂತಹ ರಿತಿ ಕುಟುಂಬಸ್ಥರು ನೇಮಿಸಿದ ತಜ್ಞರ ತಂಡ ನಿನ್ನೆ ಪರಿಶೀಲನೆ ಮಾಡಿ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಕಾನೂನು ಪ್ರಕಾರ ತಜ್ಞರು ಹೇಳಿದ ಅಂದಾಜು 8 ಕೋಟಿ ಬೆಲೆಯಲ್ಲಿ ನಮಗೂ ಕೂಡ 1 ಭಾಗ ಬೇಕು ಅಂತ ಹೇಳಿದ್ದಾರೆ. ಬಿಸಿಲಿನ ತಾಪಕ್ಕೆ ಜನ ಹೈರಾಣಾಗಿದ್ದು ಜನರ ತಾಪ ತಣ್ಣಗಾಗಿಸಲಿಕ್ಕೆ ಚಿತ್ರದುರ್ಗದಲ್ಲಿ ತರುಣರ ಗುಂಪೊಂದು ಮುಂದೆ ಬಂದಿದೆ. ಮೊಳಕಾಲ್ಮೂರು ತಾಲೂಕಿನ ಹಾನಗಲ್ ಕ್ರಾಸ್ನಲ್ಲಿ ಜನರ ಬಾಯಾರಿಕೆ ತೀರಿಸಲಿಕ್ಕೆ ಯುವಕರ ಗುಂಪು ಮಡಿಕೆಗಳಲ್ಲಿ ತಂಪಾದ ಕುಡಿಯುವ ನೀರನ್ನು ಇಟ್ಟಿದ್ದು ಸಾರ್ವಜನಿಕರಿಗೆ ಸಹಾಯ ಮಾಡಿಕೊಡ್ತಾ ಇದ್ದಾರೆ. ಕೊಪ್ಪಳ ನಗರಸಭೆಯ ಘನ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಕಸಕ್ಕೆ ಬೆಂಕಿ ಹೊತ್ತಿಕೊಂಡಿರುವಂತಹ ಪರಿಣಾಮ ಭಾರೀ ಪ್ರಮಾಣದ ಹೊಗೆ ಆವರಿಸಿದ್ರಿಂದ ವಾಹನ ಸವಾರರು ಪರದಾಡಿದ್ದಾರೆ. ಕಲ್ಮಲ ಶಿಗ್ಗಾಂವ್ ರಾಜ್ಯ ಹೆದ್ದಾರಿ ಪಕ್ಕದಲ್ಲಿದ್ದಂತಹ ಸಂಚಾರಿಗಳಿಗೆ ಸಂಕಷ್ಟ ಉಂಟಾಗಿದೆ. ನಿತ್ಯ ಮೂಗು ಮುಚ್ಚಿಕೊಂಡು ಓಡಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೊಗೆಯಿಂದಾಗಿ ರಸ್ತೆ ಕಾಣದಂತಾಗುತ್ತೆ. ಇದರಿಂದಾಗಿ ಅಪಘಾತಗಳು ಸಂಭವಿಸುತ್ತೆ. ಆದರೆ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ನಗರಸಭೆ ಸಿಬ್ಬಂದಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಲಾರದ ಇರಗಸಂದ್ರ ಗ್ರಾಮದ ಮಧು UPSC ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದಾರೆ. 436ನೇ ರ್ಯಾಂಕ್ ಪಡೆದ ಮಧುಗೆ ವಿದ್ಯಾಜ್ಯೋತಿ ಶಿಕ್ಷಣ ಸಂಸ್ಥೆ ವತಿಯಿಂದ ಸನ್ಮಾನವನ್ನು ಮಾಡಲಾಯಿತು. ಸತತ ಪರಿಶ್ರಮದಿಂದ ಮಧು UPSC ಪರೀಕ್ಷೆಯಲ್ಲಿ ಉತ್ತಮ ಸ್ಥಾನದಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಮಧು ಅವರಿಗೆ ಉತ್ತಮ ಭವಿಷ್ಯವಿದೆ. ಅವರ ಮುಂದಿನ ಜೀವನ ಉತ್ತಮವಾಗಿರಲಿ ಅಂತ ಕಾಲೇಜು ಪ್ರಾಂಶುಪಾಲ ನರೇಂದ್ರ ಬಾಬು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ತಾಲೂಕಿನ ಗಟ್ಟಿಪುರದ ಪ್ರಸಿದ್ಧ ಶ್ರೀ ದಕ್ಷಿಣಮುಖಿ ಬಸವೇಶ್ವರ ಸ್ವಾಮಿ ಅಗ್ನಿ ಕೊಂಡೋತ್ಸವ ನಡೆಯಿತು. ಈ ವೇಳೆ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಬಸವರಾಜು ಶಾಸ್ತ್ರಿ ಕಾಲು ಜಾರಿ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಧಾರ್ಮಿಕ ವಿಧಿವಿಧಾನ ಪೂರೈಸಿ ಅಗ್ನಿಕೊಂಡ ಹಾಯುವಾಗ ಆಯತಪ್ಪಿ ಕೆಂಡದ ಗುಂಡಿಯೊಳಗೆ ಬಿದ್ದಿದ್ದಾರೆ. ಎಡಗೈ, ಎಡಗಾಲು ಮತ್ತು ಸೊಂಟದ ಭಾಗಕ್ಕೆ ತೀವ್ರವಾಗಿ ಬೆಂಕಿ ತಗುಲಿ ಸುಟ್ಟ ಗಾಯಗಳಾಗಿವೆ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕೊಪ್ಪಳದ ಕನಕಗಿರಿಯ ಶ್ರೀ ಕನಕಾಚಲಾಪತಿ ರಥೋತ್ಸವ ಅದ್ದೂರಿಯಾಗಿ ನಡೆದಿದೆ. 2ನೆಯ ತಿರುಪತಿ ಎಂದು ಖ್ಯಾತಿ ಹೊಂದಿರುವಂತಹ ಕನಕಗಿರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ರಥವನ್ನು ಎಳೆದು ಭಕ್ತರು ಸಂಭ್ರಮಿಸಿದ್ದಾರೆ. ರಥಕ್ಕೆ ಉತ್ತತ್ತಿ, ಬಾಳೆಹಣ್ಣು ಎಸೆದು ದೇವರಿಗೆ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಬೇರೆ ಜಿಲ್ಲೆಗಳಿಂದಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಮೈಸೂರಿನ ಕೆಆರ್ ನಗರ ತಾಲೂಕಿನ ಕಪ್ಪಡಿಯ ಶ್ರೀ ರಾಚಪ್ಪಾಜಿ ಜಾತ್ರೆ ಅದ್ದೂರಿಯಾಗಿ ನಡೆದಿದೆ. ಶಿವರಾತ್ರಿಯಿಂದ ಆರಂಭಗೊಂಡಿರುವಂತಹ ಈ ಜಾತ್ರೆ ಯುಗಾದಿಯವರೆಗೆ ನಡೆಯಲಿದೆ. ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ಹರಕೆ ರೂಪದಲ್ಲಿ ಆಡು, ಕುರಿ, ಕೋಳಿ ಮುಂತಾದ ಪ್ರಾಣಿಗಳ ಬಲಿ ನೀಡಲಾಗ್ತಿದೆ. ಇದು ಶಿಕ್ಷಾರ್ಹ ಅಪರಾಧವಾಗಿದ್ದು ಪ್ರಾಣಿ ಬಲಿ ತಡೆಗಟ್ಟಬೇಕು ಅಂತ ಪಶು ಪ್ರಾಣಿ ಬಲಿ ನಿರ್ಮೂಲನಾ ಜಾಗೃತಿ ಮಹಾಸಂಘ ಆಗ್ರಹಿಸಿದೆ.